ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನಲ್ಲಿ ಇವತ್ತು ಸುದೀಪ್ ಸರ್ ಮನೆಯ ಸದಸ್ಯರಿಗೆಲ್ಲ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಆದರೆ ಏನಂದರೆ ಪ್ರಾಣಿಗಳ ಫೋಟೋಗಳಿಟ್ಟಿದ್ದಾರೆ. ಆ ಫೋಟೋ ಯಾರ್ಯಾರಿಗೆ ಹೊಂದುತ್ತೆ ಅಂತ. ಪ್ರಾಣಿಗಳಿಗೂ ಅದರದೇ ಆದ ಒಂದು ಪರ್ಸ್ನಾಲಿಟಿ ಇರುತ್ತೆ. ಅಂದರೆ ಆ ಪ್ರಾಣಿಗಳಿಗೆ ಇಲ್ಲಿರೋ ಸದಸ್ಯರು ಯಾರು ಹೊಂದ್ಕೊಳ್ತಾರೆ ಅನ್ನೋ ರೀತಿ ಹೇಳ್ತಾರೆ. ಅದನ್ನು ಎಲ್ಲರೂ ಒಬ್ಬೊಬ್ರಿಗೆ ಯಾರ್ಯಾರು ಹೊಂದ್ಕೊಳ್ಳುತ್ತೆ ಅಂತ ಎದ್ದೆದ್ದು ಬಂದು ಕೊಡಬೇಕಾಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಗಿಲ್ಲಿ ಹಾಗೂ ಧ್ರುವಂತ್ ಅವ್ರಿಗೆ ಜಾಸ್ತಿ ಪ್ರಾಣಿಗಳ ಫೋಟೋಸ್ ಹೋಗಿದೆ. ಅವರು ಕತ್ತಿಗೆ ಹಾಕೋಬೇಕಾಗುತ್ತೆ, ಹ್ಯಾಂಗ್ ಮಾಡ್ಕೋಬೇಕಾಗುತ್ತೆ ಅವ್ರ ಕತ್ತಿಗೆ. ಅದನ್ನ ಸ್ಟಾರ್ಟಿಂಗಲ್ಲಿ 3 ಜನ ಅಂದರೆ ಅಭಿ ಅವರು ನರಿ ಸಿಕ್ಕಿರುತ್ತೆ, ಅವ್ರಿಗೆ ನರಿ ಫೋಟೋ ಸಿಕ್ಕಿರುತ್ತೆ. ಅದೇ ರೀತಿ ಮಾಳೂರವ್ರಿಗೆ ಚೇಳು ಸಿಕ್ಕಿರುತ್ತೆ, ಧನುಷ್ ರವರಿಗೆ ಪಾರಿವಾಳ ಸಿಕ್ಕಿರುತ್ತೆ. ಈ 3 ಜನನೂ ಹೋಗಿ ಧ್ರುವಂತ್ ಅವ್ರು ಕೊಡ್ತಾರೆ. ಇವರು ನರಿ ಬುದ್ಧಿ ಇದೆ ಇವ್ರಿಗೆ, ಅಲ್ಲಿಂದ ಇಲ್ಲಿಗಿಂತ ತಂದಿಡೋ ಬುದ್ಧಿ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಚೇಳು ಕೊಡ್ತಾರೆ ಮಾಳೂರವರು ಧ್ರುವಂತ್ ಅವ್ರಿಗೆ. ಅವರು ಕೂಡ ಹೇಳ್ತಾರೆ ಇವ್ರೊಂಥರ ಕುಟ್ಕೋತಾರ, ಅಂದರೆ ವಿಷ ತುಂಬ ಇದೆ ಇವರಲ್ಲಿ ಅನ್ನೋ ರೀತಿ ಕೊಡ್ತಾರೆ. ಅದೇ ರೀತಿ ಧನುಷ್ ರವರು ಪಾರಿವಾಳ, ಅಂದರೆ ಅಲ್ಲಿಂದ ತಗೊಂಡೋಗಿ ಇಲ್ಲಿ ವಿಷನ ಅಲ್ಲಿಗೆ ಹೇಳ್ತಾರೆ, ಅಲ್ಲಿ ವಿಷನ ಇಲ್ಲಿಗೆ ಹೇಳ್ತಾರೆ. ಅಂದರೆ ಪಾರಿವಾಳ ಅಲ್ಲಿಂದ ಇಲ್ಲಿ ಪತ್ರ ಸಂದೇಶ ಮಾಡುತ್ತಲ್ಲ, ಅದೇ ರೀತಿ ಇವರು ಮಾಡ್ತಾರೆ ಅನ್ನೋ ರೀತಿ ಧ್ರುವಂತ್ ಅವ್ರಿಗೆ ಧನುಷ್ ಅವ್ರು ಹೇಳ್ತಾರೆ. ಇವತ್ತಿನ ಎಪಿಸೋಡಲ್ಲಿ ಹೈಲೈಟ್ ಏನಂದರೆ ಗಿಲ್ಲಿ ಹಾಗೂ ಕಾವ್ಯ ನಡುವೆ ಒಂದು ಫ್ರೆಂಡ್ಶಿಪ್ಪಲ್ಲಿ ಬಿರುಕು ಬಿಟ್ಟಿದೆ ಅಂತಲೇ ಹೇಳ್ಬೋದು. ಹೌದು, ಕಾವ್ಯಗೆ ಎಮ್ಮೆ ಅನ್ನೋ ಒಂದು ಫೋಟೋ ಬರುತ್ತೆ. ಇದನ್ನು ಯಾರು ಕೊಡ್ತೀರಾ ಅಂದರೆ ಎಮ್ಮೆ ಚರ್ಮ, ಏನು ಹೇಳಿದ್ರು ಅರ್ಥನೇ ಆಗಲ್ಲ ಅನ್ನೋರು ಇದಕ್ಕೆ ಯಾರು ಕೊಡ್ತೀರಾ ಅಂತ ಸುದೀಪ್ ಸರ್ ಕೇಳ್ತಾರೆ. ಆಗ ಎಮ್ಮೆ ಫೋಟೋ ತಗೊಂಡೋಗಿ ಕಾವ್ಯರವರು ಗಿಲ್ಲಿ ಕೊಡ್ತಾರೆ. ಏನಂದರೆ ನಾನು ಎಷ್ಟೊಂದು ಸಲ ಅವನಿಗೆ ಅಡ್ವೈಸ್ ಮಾಡಿದ್ದೀನಿ ಸರ್, ಈ ಥರ ಮಾಡಬೇಡ, ಈ ಥರ ನಡ್ಕೋಬೇಡ, ನೀನೊಬ್ರಿಗೆ ಅಂದರೆ ಆಳಿಸ್ತೀಯ ಹಾಸ್ಯದಲ್ಲಿ ಅಂತ ಹೇಳಿದ್ದೀನಿ, ಎಷ್ಟೊಂದು ಬಾರಿ ಹೇಳಿದ್ದೀನಿ. ಆದರೆ ಇವ್ನು ಕೇಳೋದೇ ಇಲ್ಲ. ಅಂದರೆ ಸ್ವಲ್ಪ ಸೈಲೆಂಟಾಗಿರು, ನೀನು ಮಾತಾಡಬೇಡ ಅಂತ ಅಲ್ಲ, ಬಟ್ ಟಾಸ್ಕ್ ಕೂಡ ಹೇಳಿದ್ದೀನಿ, ಟಾಸ್ಕ್ ಸ್ವಲ್ಪ ಸೀರಿಯಸ್ ಆಗಿ ತಗೋ ಅಂತ ಎಲ್ಲ ಹೇಳಿದ್ದೀನಿ. ಬಟ್ ಅದನ್ನ ಯಾವುದನ್ನು ಅವನು ಸೀರಿಯಸ್ಸಾಗೆ ತಗೊಂಡಿಲ್ಲ. ನನ್ನ ಫ್ರೆಂಡಾಗಿ ಎಷ್ಟು ಹೇಳಬೇಕೋ ಅಷ್ಟೂ ಹೇಳ್ಬಿಟ್ಟಿದ್ದೀನಿ. ಬಟ್ ಆಮೇಲೆ ಇನ್ನೊಂದು ಹೇಳ್ತಾನೆ, ಯಾವಾಗಲೂ ಕಾವ್ಯ ಐ ಲವ್ ಯು ಅಂತ ಆ ಥರ ಎಲ್ಲ ಹೇಳ್ತಿರ್ತಾನೆ. ಬಟ್ ಅದು ನನಗೆ ಬೇರೆ ರೀತಿಯೇ ಹೊರಗಡೆ ಎಫೆಕ್ಟ್ ಆಗ್ತಿದೆ ಅಂತ ಗೊತ್ತಾಗ್ತಿದೆ ಈಗ. ಸೊ ನಾನು ಇದಕ್ಕೆಲ್ಲ ಇವತ್ತಿಂದನೇ ಬ್ರೇಕ್ ಆಗ್ತೀನಿ ಅನ್ನೋ ರೀತಿ ಹೇಳ್ತಾರೆ. ಗಿಲ್ಲಿಯವರು ಮುಖನ ತೆಗೆಸ್ಕೊಂಡು ಕೂತ್ಕೊಬಿಡ್ತಾರೆ ಅವಾಗ. ಅದೇ ರೀತಿ ಈಗ ಧ್ರುವಂತ್ ಅವ್ರಿಗೆ ಈಗ 3 ಜನ ಏನು ಹಾಕಿದಾರಲ್ಲ ಆ ಟ್ಯಾಗ್ನ ತೆಗ್ದು ಅವರು ಕೆಳಗಡೆ ಅಂದರೆ ಕತ್ತಿನ ತೆಗ್ಬಿಟ್ಟು ಹಿಂಗೆ ಸುಮ್ಮನೆ ಕೈ ಇಟ್ಕೊಂಡು ಕೂತಿರ್ತಾರೆ. ಆಗ ಸುದೀಪ್ ಅವರು ಹೇಳ್ತಾರೆ, ನೋಡು ಧ್ರುವಂತ್, ಆ ಥರ ಕೈಲೆಲ್ಲ ಇಟ್ಕೊಬೇಡ, ಕತ್ಗೆ ಹಾಕೋ, ಎಲ್ಲರೂ ಹಾಕೊಂಡಿದಾರಲ್ಲ, ಕತ್ಗೆ ಹಾಕೊಂಡಿದಾರಲ್ಲ, ನೀನು ಹಾಕೋ ಅಂತ ಹೇಳ್ತಾರೆ. ಆಗ ಧ್ರುವಂತ್ ಅವ್ರು ಹೇಳ್ತಾರೆ, ಐ ಲವ್ ಟು ಲೀವ್ ದ ಶೋ ದೆನ್ ಐ ವೇರ್ ಇಟ್ ಅನ್ನೋ ರೀತಿಲಿ ಹೇಳ್ತಾರೆ. ಆಗ ಸುದೀಪ್ ಸರ್ ಫುಲ್ಲು ಶಾಕ್ ಆಗ್ತಾರೆ. ಏನಕ್ಕೆ ಹಿಂಗೆ ಹೇಳ್ತಿದ್ಯಾ ಧ್ರುವಂತ್, ಇರಿ ಅಂತ ಹೇಳ್ತಾರೆ. ಆಗ ಧ್ರುವಂತರು ಕೂಡ ಹೇಳ್ತಾರೆ, ಸರ್ ಎಲ್ಲರೂ ನನಗೆ ಅಟ್ಯಾಕ್ ಮಾಡ್ತಾರೆ, ನನ್ನ ಇದ್ದಿದ್ದಂಗೆ ಹೇಳ್ಬಿಡ್ತೀನಲ್ಲ, ಅದಕ್ಕೋಸ್ಕರ ಎಲ್ಲರೂ ನನ್ನನ್ನು ಅಟ್ಯಾಕ್ ಮಾಡೋ ಥರ ಮಾಡ್ತಿದ್ದಾರೆ, ನನಗೆ ಅನ್ನಿಸ್ತಿದೆ ಸರ್ ಅಂತ ಹೇಳ್ತಾರೆ. ಬಟ್ ಇದನ್ನು ತೋರಿಸಲ್ಲ. ಬಟ್ ಇವತ್ತಿನ ಎಪಿಸೋಡಲ್ಲಿ ಅದು ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ತುಂಬ ಜನರ ಒಪಿನಿಯನ್ ಎಲ್ಲ ಮಿಕ್ಸಪ್ ಆಗಿದೆ. ಈಗೇನು ವೈಲ್ಡ್ ಕಾರ್ಡ್ ಬಂದಿದ್ದಾರಲ್ಲ, ವೈಲ್ಡ್ ಕಾರ್ಡ್ಗಳು ಹೋದ ಸೀಸನಲ್ಲಿ ಇದೇ ಥರ ಆಗಿದ್ದು. ಎಲ್ಲರೂ ಸುಮ್ಮನೆ ಒಂದೇ ಸಂತೋಷದಿಂದ ಖುಷಿಯಾಗಿದ್ದರು. ಬಟ್ ಯಾವಾಗ ವೈಲ್ಡ್ ಕಾರ್ಡ್ ಬಂದರೋ ಅವಾಗ ಅವರವರಲ್ಲೇ ಹತ್ಕೊಳಕ್ಕೆ ಸ್ಟಾರ್ಟ್ ಆಯಿತು ಬೆಂಕಿ. ಅದೇ ರೀತಿ ಈಗ ಇಲ್ಲಾಗಿರೋದು. ಇನ್ಮೇಲೆ ನಿಜವಾದ ಆಟ ಇವಾಗ ಶುರು ಆಗುತ್ತೆ. ರಜತ್ ಎಲ್ಲೆಲ್ಲಿ ಏನೇನು ಮಾಡಬೇಕೋ ಅದನ್ನ 100% ಮಾಡೇ ಮಾಡ್ತಾರೆ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ರಜತರು ಐ ಥಿಂಕ್ ಜಾಸ್ತಿ ದಿನ ಇರಲ್ಲ ಅನಿಸುತ್ತೆ. ಸುದೀಪ್ ಸರ್ ಹೇಳ್ತಾರೆ ಕೊನೆಯಲ್ಲಿ, ಇನ್ನೂ ಟ್ವಿಸ್ಟ್ ಇದೆ ಇದರಲ್ಲಿ, ಆಮೇಲೆ ಹೇಳ್ತೀವಿ ಅಂತ ಹೇಳ್ತಾರೆ. ಸೊ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನೋಡೋಣ ರಜತ್ ಬಂದಮೇಲೆ ಏನಾರು ಚೇಂಜ್ ಆಗುತ್ತಾ, ಅಥವಾ ಅದೇ ರೀತಿ ನಡೆಯುತ್ತಾ, ಅಥವಾ ಗಿಲ್ಲಿ ಶೋ ಆಗಿ ಏನು ನಡೆಯುತ್ತಾ, ಆ ಥರ ಏನಾರು ಆಗುತ್ತೆ ಅಂತ ನೋಡೋಣ, ಮುಂದೆ ಗೊತ್ತಾಗುತ್ತೆ. ಈಗ ಧ್ರುವಂತ್ ಅವರು ಮನೆಯಿಂದ ಆಚೆ ಹೋಗ್ತಾರಾ ಅಥವಾ ಇಲ್ವಾ ಅನ್ನೋದು ಕೂಡ ನಾನು ಹೇಳ್ತೀನಿ. 100% ಅವ್ರನ್ನ ಕಳಿಸಲ್ಲ. ಯಾಕಂದರೆ ಈಗ ಚೆನ್ನಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಧ್ರುವಂತ್ ಅವರು. ಇಷ್ಟು ದಿನ ಬರೀ ಪಾಪ ಅವ್ರನ್ನ ಸುಮ್ಮನೆ ಕೆಟ್ಟದಾಗೆ ನೋಡ್ತಾರೆ. ನಾನು ಇನ್ನೊಂದು ಅರ್ಥ ಆಗ್ತದೆ ಗೈಸ್, ನಮ್ಮ ಜನಗಳದು ಯಾರು ಗಿಲ್ಲಿ ಜೊತೆ ಇರ್ತಾರೋ ಅವರೆಲ್ಲ ಒಳ್ಳೆಯವರು. ಯಾರು ಗಿಲ್ಲಿ ಒಂದು ಮಾತು ಗಿಲ್ಲಿ ಅಂತ ಒಂಚೂರು ಏನಾರು ಮಾತಾಡ್ಬಿಟ್ಟು ಅವರೆಲ್ಲ ಆಲೆ ವಿರುದ್ಧ ಆಗೋಗಿರ್ತಾರೆ. ಅದು ಏನಕ್ಕಂತ ನಮ್ಮ ಜನಗಳು ತಳ್ಳೋದು ಏನು ಹೋಗ್ತಿದೆ ಅಂತ ಅರ್ಥ ಆಗ್ತದೆ. ಯಾರು ಗಿಲ್ಲಿ ವಿಷಯ ಮಾತಾಡಲೇಬೇಡ, ಗಿಲ್ಲಿ ಎಲ್ಲರ ಬಗ್ಗೆನೂ ಮಾತಾಡ್ಬೋದು, ಬಟ್ ಗಿಲ್ಲಿ ವಿಷಯ ಯಾರೂ ಮಾತಾಡೋಂಗಿಲ್ಲ. ಇದು ಯಾವ ಥರ ಲಾಜಿಕ್? ನಿಜವಾಗ್ಲೂ ನಮ್ಮ ಜನಗಳೆಲ್ಲ ಅದೇನು ಆಗ್ಬಿಟ್ಟಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಸುದೀಪ್ ಸರ್ ಹೇಳಿದ್ರು ಮೂರ್ಖ ಜನಗಳು ಅಂತ. ಅಂದರೆ ಅಲ್ಲಿ ಕ್ಲ್ಯಾಪ್ ಹೊಡಿತಾ ಇದ್ರಲ್ಲ, ಅವ್ರಿಗೆಲ್ಲರಿಗೂ ಹೇಳಿದ್ರು ಇಂಡೈರೆಕ್ಟಾಗಿ ರೇಷ್ಮೆ ಸೀರೆಯಲ್ಲಿ ಚಪ್ಪಲಿ ಸುತ್ತು ಹೊಡೆಯೋ ಥರನೇ ಹೊಡೆದ್ರು ಎಲ್ಲರಿಗೂ ಅಂತಲೇ ಹೇಳ್ಬೋದು. ಯಾರ್ಯಾರು ಗಿಲ್ಲಿಗೆ ಅವ್ನು ತಪ್ಪು ಮಾಡಿದ್ರು ಸರಿ ಅಂತ ಚಪ್ಪಾಳೆ ತಟ್ಟೋರು ಇದ್ದಾರಲ್ಲ, ಅವ್ರಿಗೆಲ್ಲ ಅದೇ ರೀತಿ ಹೇಳಿದ್ರು. ಮೂರ್ಖ ಅಭಿಮಾನಿಗಳ ಥರ, ಅಂದರೆ ಚಪ್ಪಾಳೆ ತಟ್ಟಿ 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 ಲಾಸ್ಟಿಗೆ ಮೂಲೆ ಗುಂಪು ಮಾಡಿಬಿಡ್ತಾರೆ, ಆ ರೇಂಜಿಗೆ ತಗೊಂಡೋಗ್ಬಿಡ್ತಾರೆ ಅಂತ ಹೇಳಿದ್ರು. ಸೊ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಿ ಅಲ್ಲಿ ಹೋಗಿ ಕಮೆಂಟ್ ಬಾಕ್ಸಲ್ಲಿ ಕಲರ್ಸ್ ಕನ್ನಡ ವಿರುದ್ಧನೇ ಮಾತಾಡ್ತಿದ್ದೀರಾ. ನಿಮ್ಮ ಚಾನಲ್ ಅವ್ರು ಹಂಗೆ ಹಿಂಗೆ, ಸುದೀಪ್ ಸರ್ ಆ ಥರ, ಅವರು ಇದಕ್ಕೆ ಸಪೋರ್ಟ್ ಮಾಡ್ತಾರೆ,
ಅಂದರೆ ಅವ್ರಿಗೆ ಧಮಕಿ ಆಗ್ತಿದ್ದೀರಾ ನೀವೆಲ್ಲ, ಕಿಚ್ಚ ಸುದೀಪ್ ಸರ್ಗೆ. ಅದು ಅವಶ್ಯಕತೆ ಇಲ್ಲ. ಅವ್ರು ಶೋ ನಡೆಸ್ಬೇಕು, ನಡೆಸ್ತಿದ್ದಾರೆ. ನೀವು ಅಶ್ವಿನಿ ಅವ್ರು ಏನಾರು ತಪ್ಪು ಮಾಡಿದಾಗ ಅಶ್ವಿನಿಗೆ ಆಗ ಹೇಳ್ಬೇಕು, ಈಗ ಮಾಡಬೇಕು. ಪಾಪ ಅವ್ರು ಜೋರಾಗಿ ಕಿರ್ಚೆಲ್ಲ ಹೇಳಿದ್ರು ಓ ಅದು ಕಡಿಮೆ ಆಗೋಯ್ತು ಅಂತೀರಾ. ಅದೇ ಗಿಲ್ಲಿ ತಪ್ಪು ಮಾಡೋಕೆ ಹೇಳೋಕ್ಕೋದ್ರೆ ಇನ್ನೂ ಸೈಲೆಂಟಾಗಿ ಹೇಳ್ಬೇಕಾಯ್ತು, ಇದು ಜಾಸ್ತಿ ಆಯಿತು ಅಂತೀರಾ. ಅಂದರೆ ಸುದೀಪ್ ಸರ್ ಗಿಲ್ಲಿಗೆ ಏನು ಹೇಳಲೇಬಾರ್ದು. ಅವನೇನೇ ತಪ್ಪು ಮಾಡಿದ್ರು ನೀನು ಸೂಪರ್, ನೀನು ಅಮೇಝಿಂಗ್ ಅಂತಲೇ ಹೇಳ್ಬೇಕು. ಗುರು ಹಂಗಾರೆ ಏನು ಅದು ಬಿಗ್ ಬಾಸ್ ಎಲ್ಲ ಆಗುತ್ತೆ? ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಲೇಬೇಕು. ಪಾಪ ಅವ್ರು ಅಷ್ಟು ಸೈಲೆಂಟಾಗಿ ಅಷ್ಟು ನಿಧಾನಕ್ಕೆ ಹೇಳಿದ್ರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಸುದೀಪ್ ಸರ್ ಗಿಲ್ಲಿಗೊಂದು ಮಾತು ಹೇಳ್ತಾರೆ, ನೀನು ನಾಲ್ಗೆಯಿಂದನೇ ಬೆಳೆದಿದ್ಯಾ, ನಾಲ್ಗೆಯಿಂದನೇ ಬೆಳಿತಿದ್ಯಾ, ಅಂದರೆ ನಾಲ್ಗೆಯಿಂದನೇ ಎಲ್ಲರನ್ನೂ ಕೂಡ ಮೆಚ್ಚಿಸ್ತಿದ್ಯಾ, ಅಂದರೆ ನಾಲ್ಗೆನಿಂದ ಆಳು ಕೂಡ ಮಾಡ್ಬೋದು ಅಂತ ಹೇಳಿದ್ರು. 100% ಅದನ್ನು ತಲೆಯಲ್ಲಿ ಚೆನ್ನಾಗಿ ಜ್ಞಾಪನ ಇಟ್ಕೊಬಿಟ್ರೆ ಗಿಲ್ಲಿ ಎಲ್ಲೋ ಹೋಗ್ತಾನೆ. ಬಟ್ ಅವನು ಅದನ್ನು ತಲೆಗೆ ಹಾಕೋತಾ ಇಲ್ಲ, ಬಾಯಿಗೆ ಬಂದಿದೆ ಹೇಳ್ಕೊಂಡು ಹೋಗ್ತಿದ್ದಾನೆ. ಒಬ್ಬರನ್ನ ಎಷ್ಟು ಕೆಳಗಡೆ ಹಾಕ್ಬೇಕೋ ಮಾತಿಂದ ಅಷ್ಟು ಕೆಳಗಡೆ ಆಗ್ತಿದ್ದಾನೆ. ನಿಜವಾಗ್ಲೂ ಅದು ಸರಿಯಲ್ಲ. ಆ ಮಾತಿಂದ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಅವನೇ ಹಾಳು ಮಾಡ್ಕೊಳ್ತಾನೆ ಅಂತ ನನಗೂ ಅನ್ನಿಸ್ತಿದೆ. ನಿಮ್ಗೇನು ಅನಿಸ್ತಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ವೈಲ್ಡ್ ಕಾರ್ಡ್ ಬಂದಿದ್ದಾರೆ, ಅವರು ಚೆನ್ನಾಗಿ ಆಡ್ತಾರಾ ಅಥವಾ ಅವರು ಗಿಲ್ಲಿ ಮುಂದೆ ಟುಸ್ ಪಟಾಕಿ ಹಾಕ್ತಾರಾ, ಅವರು ನಾರ್ಮಲಾಗೆ ಹೋಗ್ತಾರಾ, ಇನ್ನು ಮುಂದೆ ನೋಡೋಣ, ಗೊತ್ತಾಗುತ್ತೆ. ನಿಮ್ಗೇನು ಅನಿಸುತ್ತೆ? ಇನ್ಮೇಲೆ ದೊಡ್ಡ ಫೈಟ್ ಇರುತ್ತೆ ಬಿಗ್ ಬಾಸ್ ಮನೇಲಿ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಾನು ಗಿಲ್ಲಿ ಒಳ್ಳೆ ಆಟಗಾರ, 100% ಬಿಗ್ ಬಾಸ್ ಮೇಲೆ ಒನ್ ಆಫ್ ದ ಬೆಸ್ಟ್ ಆಟಗಾರ ಅಂತಲೇ ಹೇಳ್ಬೋದು. ಇಲ್ಲಿವರೆಗೂ ಒನ್ ಆಫ್ ದ ಬೆಸ್ಟ್ ಆಟಗಾರ. ಬಟ್ ಮಾತಿನಲ್ಲಿ ಮಿತಿ ಇಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ.